ಇನ್ನು ಒಬ್ಬೊಬ್ಬರೇ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಏನೇ ಇದ್ರೂ ಕೂಡ ಈಗ ಆಕ್ರೋಶದಲ್ಲಿ ಕೋಪದಲ್ಲಿ ಮಾತನಾಡ್ತಾ ಇದ್ದಾರೆ. ಲೀಡರ್ಸ್ಗಳು ಮಾತನಾಡಿ ಅವ್ರನ್ನೆಲ್ಲ ಶಾಂತಗೊಳಿಸಿದ ನಂತರ ಅವರೆಲ್ಲ ಶಾಂತರಾಗ್ತಾರೆ. ಕೆ ವೆಂಕಟೇಶ್ ಅವರಿಗೆ ಸಚಿವ ಸ್ಥಾನ ತಪ್ಪಿತು. ಸಿಎಂ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ರು ಮಾಜಿ ಸಚಿವ ಕೆ ವೆಂಕಟೇಶ್ ಅವರು. ಸಿದ್ದರಾಮಯ್ಯಗೆ ಅಸಮಾಧಾನ ಇಲ್ಲ, ಅವರು ಸ್ಪಷ್ಟನೆ ಕೊಡ್ತಾ ಇರೋದು. ಸಿದ್ದರಾಮಯ್ಯನವ್ರಿಗೆ ಅಸಮಾಧಾನ ಇಲ್ಲ, ಸಣ್ಣ ಪುಟ್ಟ ವ್ಯತ್ಯಾಸ ಇದ್ರೂ ಕೂಡ ಅವರು ತಲೆ ಕೆಡಿಸಿಕೊಳ್ಳಲ್ಲ ಅಂತಿದ್ದಾರೆ. ಹಾಗಿದ್ರೆ ನಿನ್ನೆ ಯಾಕೆ ಬರಲಿಲ್ಲ ಅವರು? ಸಿದ್ದರಾಮಯ್ಯನವರು ಪ್ರಶ್ನಾತೀತ ನಾಯಕ ಅಂತ ವೆಂಕಟೇಶ್ ಅವರು ಹೇಳ್ತಾ ಇದ್ರು. ಎಲ್ಲ ಹೇಳೋದು ಸುಲಭವಾಗಿರುತ್ತೆ, ಆದರೆ ನಿನ್ನೆ ಕಾರ್ಯಕ್ರಮಕ್ಕೆ ಯಾಕೆ ಅವರು ಬರಲಿಲ್ಲ ಅನ್ನೋ ಪ್ರಶ್ನೆಗೆ ಯಾರೂ ಉತ್ತರ ಕೊಟ್ಟಿಲ್ಲ. ಹೌದಪ್ಪ, ಮೊದಲೇ ನಮ್ಗೆಲ್ಲ 2 ವರ್ಷ ಅಂತ ಹೇಳಿದ್ರು, ಅಷ್ಟು ಒಪ್ಕೊಂಡಿದ್ದೀವಿ ನಾವು ಅಷ್ಟೇ. ರಾಜೀನಾಮೆ ಕೊಡ್ಲಿಕ್ಕೆ ಮುಂದಾಗಿದಾರಲ್ಲ ಸರ್, ನೋಡೋಣ, ಮಾತಾಡ್ತಾರೆ ಕರೆದಿ ಪಕ್ಷದವ್ರು ಮಾತಾಡ್ತಾರೆ. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರ ಕಡೆಗಣನೆ ನಡೀತಾ ಇದೆಯಾ ಸರ್? ಯಾರು ಹಾಗೇನಿಲ್ಲ, ಸಿದ್ದರಾಮಯ್ಯ ನಮ್ಮ ನಾಯಕರು. ಯಾಕಂದ್ರೆ ನಿನ್ನೆ ಪ್ರಮಾಣವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಬರಲಿಲ್ಲ ಅವರು. ಏನು ಅಸಮಾಧಾನ ಸರ್? ಮಾಜಿ ಸಿಎಂ ಅವರು ಸಿದ್ದರಾಮಯ್ಯ ಏನು ಅಸಮಾಧಾನ ಸರ್? ಅಸಮಾಧಾನ ಏನಿಲ್ಲ, ಅವ್ರಿಗೆ ಭೇಟಿ ಮಾಡಿಲ್ಲ, ಅವ್ರಿಗೆ ಅಸಮಾಧಾನ ಇರಲ್ಲ ಅಂತ ಅನ್ಕೊಂಡಿದ್ದೀನಿ. ಅವರು ಸೀನಿಯರ್ ರಾಜಕಾರಣಿ, ಬಹಳ ಕಾಲದಿಂದ ರಾಜಕೀಯದಲ್ಲಿದ್ದಾರೆ. ಏನು ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರು ಅವ್ರ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಹಾಗಾಗಿ ನಮ್ಮಲ್ಲಿ ಯಾವ ವ್ಯತ್ಯಾಸ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಸರ್, ರಾಜಣ್ಣ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರ ನಡವಳಿಕೆ ಮೇಲೇನೆ ಮುಂದಿನ ಎಲೆಕ್ಷನ್ ನಡೆಸಬೇಕು, ಹಿಂದೆ ಇತಿಹಾಸ ಇದೆ. ಸಿದ್ದರಾಮಯ್ಯನವರು ನಮ್ಮ ಪಕ್ಷದ ಪ್ರಶ್ನಾತೀತ ನಾಯಕರು. ಅವರು ಮತ್ತೆ ಈಗಿನ ಮುಖ್ಯಮಂತ್ರಿಗಳು ಮತ್ತು ಯಾರ್ಯಾರು ನಮ್ಮ ಪಕ್ಷ ಹಿರಿಯ ಮುಖಂಡರಿದ್ದಾರೆ, ಅವ್ರ ನಾಯಕರು ಎಲ್ಲರೂ ಚುನಾವಣೆ ಮಾಡಬೇಕು. ಸರ್, ಈಗ ನಿಮ್ಮಂತವ್ರಿಗೆ ಸಿಕ್ಕಿಲ್ಲ ಅಂತ ಹೇಳಿ ಬೇಜಾರಾಗಿದ್ದಾರೆ ಸರ್. ಹಾಗೇನು ನಮ್ಗೆಲ್ಲ ಮೊದಲೇ 2 ವರ್ಷ ಅಂತ ಹೇಳಿದ್ರು, ಅದಕ್ಕೆ ನಾವು ಒಪ್ಕೊಂಡಿದ್ದೀವಿ. ಸರ್, ಈಗ ಈ ಭರವಸೆ ಏನು ಕೊಟ್ಟರೆ ಸರ್? ಬೇರೆ ಏನಾದ್ರು ಏನಿಲ್ವಲ್ಲ, ನಾವೇನು ಕೇಳಕ್ ಹೋಗಿಲ್ಲ.